ಓಂ ದುರ್ಗಾಯ ನಮಃ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಶ್ರೀ ಆದಿಶಕ್ತಿ ದುರ್ಗಾದೇವಿ ಆನಗುಂದಿ ವಾಲಿಪರ್ವತ ಕಿಷ್ಕಿಂಧ ದೇಲಿಸಿನ ಶ್ರೀ ದುರ್ಗಾಮಾತ ದಿವ್ಯ ಪಾದಸಂದಲ್ಲಿ ಶರನವರಾತ್ರೋತ್ಸವಗಳು ಪ್ರಾರಂಭವಾಗುತ್ತವೆ. ಆಶ್ವಿನ ಶುದ್ಧ ಪಾಡ್ಯ 3 ತಾರೀಕು ಇಂದ 12 ತಾರೀಕು ಪ್ರತಿನಿತ್ಯ ಅಮ್ಮನವರಿಗೆ ಸುಪ್ರಭಾತ ಸೇವಾ, ಫಲಪಂಚಾಭಿಷೇಕ, ಪಾರ್ಥಿವಲಿಂಗಾರ್ಚನ ಮತ್ತು ತದುಪರಿ ಮಹಾಮಂಗಳಾರತಿ, ತದನಂತರ ಮಹಾಪ್ರಸಾದ ಇರುತ್ತದೆ. ಸಾಯಂಕಾಲ 3 ಗಂಟೆಯಿಂದ 6 ಗಂಟೆವರೆಗೆ ದೇವಿ ಪುರಾಣ ಪ್ರವಚನ, 6 ಗಂಟೆಗೆ ಪಲ್ಲಕ್ಕೋತ್ಸವ, 7 ಗಂಟೆಗೆ ಲಲಿತಾಸನ ಪಾರಾಯಣ, ರಾಜೋಪಚಾರ, ಮಂತ್ರಪುಷ್ಪನ, ತದನಂತರ ಮಹಾಮಂಗಳಾರತಿ, ಮಹಾಪ್ರಸಾದ ವಿತರಣೆ. ಈ ನವರಾತ್ರಿ ನಿಮಿತ್ತವಾಗಿ ಈ ಪೂಜಾ ಕಾರ್ಯಕ್ರಮ, ಹೋಮ ಆಹ್ವಾನ ತಾವೆಲ್ಲರೂ ಪಾಲ್ಗೊಂಡು ಅಮ್ಮನವರಿಗೆ ಕೃಪೆಗೆ ಪ್ರಾರ್ಥನೆ ಕೇಳಿಕೊಂಡಿವಿ. ಎಲ್ಲರಿಗೂ ಶುಭವಾಗಲಿ. ಈ ಒಂದು ಕ್ಷೇತ್ರ ಬಹು ಪುರಾತನ ಕಾಲದಿಂದ ಇಲ್ಲೊಂದು ಮಾತ ನೆಲೆಸಿದೆ. ಕೃತಾಯುಗದಲ್ಲಿ ವಾಲಿಗೆ ಸುಗ್ರೀವ ಕುಲದೇವತಾಗಿ ಶ್ರೀರಾಮಚಂದ್ರ ಅರಣ್ಯ ಸಂದರ್ಭದಲ್ಲಿ ನಾರದ ಮಹರ್ಷಿ ಉಪದೇಶ ಮೇರೆಗೆ ಈ ಒಂದು ಸ್ಥಳದಲ್ಲಿ ಶ್ರೀರಾಮ 9 ದಿವಸ ದೇವಿನ ಪೂಜಾ ಜಪ ಮಾಡಿ ದೇವಿ ಅನುಗ್ರಹದಿಂದ ರಾಮನ ದಿವಸದಲ್ಲಿ ರಾಮನಿಗೆ ಜಯ ಹೋಗ್ತಾರೆ. ಅದ ಕಾರಣ ಬಹು ಶಕ್ತಿ ಪೀಠ ಆಗಿ ಅಮ್ಮವರು ಇಲ್ಲಿ ನೆಲೆಸ್ತಾರೆ. ವಿಜಯನಗರ ಸಾಮ್ರಾಜ್ಯ ಕುಲದೇವತಾಗಿ ನೆಲೆಸಿದೆ. ರಾಜ ಮಹಾಂತನರು ದೇವಿ ಅನುಗ್ರಹವಾಗಿ ಯುದ್ಧ ಸಂದರ್ಭದಲ್ಲಿ ಇಲ್ಲಿ ದೇವಿನ ಪೂಜಿಸಿ ಯುದ್ಧದಲ್ಲಿ ಜಯಗಳಿಸಿ ಅವರಿಗೆ ಕಷ್ಟ ಅಂತಲೂ ತೀರ್ತಾರೆ. ಎಲ್ಲರಿಗೂ ಶುಭ ಜಯ. ಪ್ರತಿನಿತ್ಯ ಬೆಳಿಗ್ಗೆ 9 ಗಂಟೆಯಿಂದ 12 ಗಂಟೆವರೆಗೆ ಮಹಾಚಂಡಿಯಾಗ ಜರುಗೋದು. ಹಾಗೆ ವಿಜಯದಶಮಿಯಲ್ಲಿ ವಿಜೃಂಭವಾಗಿ ಅಂಬಾರಿ ಮೇಲೆಗೆ ಇರುತ್ತದೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವಿ ಕೃಪಕ್ಕೂ ಪ್ರಾರ್ಥನೆ. ಓಂ ದುರ್ಗಾಯ ನಮಃ. ದಾಸವರತ್ನ ಶ್ರೀ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿಯವರ ಪಾದಾರವಿಂದಳಿಗೆ ನಮಿಸಿ ಈ ದಸರಾ ಹಬ್ಬದ ಸಲುವಾಗಿ ಮಾಹಿತಿಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ. ನನ್ನ ಹೆಸರು ರಾಜಣ್ಣ ಸ್ವಾಮಿ ಅಂತ. ನಾನು ಶ್ರೀ ದುರ್ಗಾ ದೇವಸ್ಥಾನದಲ್ಲಿ ಸೇವೆ ಮಾಡಿಕೊಂಡಿದ್ದೀನಿ. ಈ ದಸರಾ ಮಹೋತ್ಸವವನ್ನು ಏನಿವತ್ತು ನಮ್ಮ ಹಂಪಿ ಇದೆ, ಆ ಒಂದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸರು ಇಲ್ಲಿ ದಸರಾ ಮಹೋತ್ಸವವನ್ನು ಆಚರಿಸ್ತದಂತಕ್ಕಂಥದ್ದು ಇತಿಹಾಸ ಇದೆ. ಘಟಸ್ಥಾಪನೆ ಕಾರ್ಯಕ್ರಮ ಅಂಗವಾಗಿ ಆನೆಗುಂದಿಯ ರಾಜವಂಶಸ್ಥರಿಂದ ಈ ಕಾರ್ಯಕ್ರಮವನ್ನು ನಾವು ಚಾಲನೆ ಕೊಡ್ತಾರೆ. ಅಲ್ಲಿಂದ ಪ್ರಾರಂಭವಾದಂಥ ಕಾರ್ಯಕ್ರಮ 9 ದಿನಗಳ ಕಾಲ ನಿರಂತರವಾಗಿ ನಡೀತಾ ಬರ್ತದೆ. ಮೊದಲನೇ ದಿನ ಗಂಗಾ ಜಲ ತರುವುದರೊಂದಿಗೆ ಘಟಸ್ಥಾಪನೆ ಮಾಡಿ ಅಮ್ಮನವರಿಗೆ ಅಭಿಷೇಕ, ಕುಂಕುಮಾರ್ಚನೆ ನಡೆಸಿ ನಂತರ ಈ ಒಂದು ಚಂಡಿ ಹೋಮವನ್ನು ನಾವು ನೆರವೇರಿಸ್ತೀವಿ. ಈ ಮೊದಲನೇ ದಿನ ಕಾರ್ಯಕ್ರಮದಲ್ಲಿ ಆನೆಗುಂದಿಯ ರಾಜವಂಶಸ್ಥರು ಭಾಗವಹಿಸ್ತಿರ್ತಾರೆ. ಅದರ ಜೊತೆಗೆ ನಾವು ಒಂದು ಗೋಪೂಜೆಯನ್ನು ಮಾಡ್ತೇವೆ. ಆಮೇಲೆ ನವಕನ್ಯರ ಪೂಜೆ ಕೂಡ ಇರ್ತದೆ. ಅನ್ನದಾಸೋಹ ಇರ್ತದೆ. ಬರ್ತಕ್ಕಂಥ ಭಕ್ತರಿಗೆ ಅನ್ನದಾಸೋಹ ವ್ಯವಸ್ಥೆಯನ್ನು ಮಾಡಿರ್ತೀವಿ. ಸಂಜೆ ಅಮ್ಮನವರ ಪಲ್ಲಕ್ಕಿ ಉತ್ಸವ ಕೂಡ ನಡೀತದೆ. ಈ ರೀತಿಯಲ್ಲಿ ಒಂದು ಕಾರ್ಯಕ್ರಮ ನಡ್ಕೊಂಬರ್ತದೆ. ಸಂಜೆ 7 ಗಂಟೆಗೆ ಅಮ್ಮನ ಪಲ್ಲಕ್ಕಿ ಉತ್ಸವ ಇರ್ತದೆ. ಅಮ್ಮನ ಪಲ್ಲಕ್ಕಿ ಉತ್ಸವದಲ್ಲಿ ಮಹಾಮಂಗಳಾರತಿ ಇರ್ತದೆ. ಮಹಾಮಂಗಳಾರತಿ ನಂತರದಲ್ಲಿ ಮಹಾಪ್ರಸಾದ ವ್ಯವಸ್ಥೆಯನ್ನು ನಾವು ಏರ್ಪಾಡು ಮಾಡಿರ್ತೇವೆ. ಈ ಥರ 9 ದಿನಗಳ ಕಾಲ ಪ್ರತಿನಿತ್ಯ ಕೂಡ ಈ ಕಾರ್ಯಕ್ರಮಗಳು ನೆರವೇರ್ತವೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಹಸ್ರಾರು ಭಕ್ತರು ಆಗಮಿಸಿ ಆ ಕಾರ್ಯಕ್ರಮವನ್ನು ಪೂಜೆಯನ್ನು ಸಲ್ಲಿಸಿ, ಅಮ್ಮನವರಿಗೆ ಪೂಜೆ ಸಲ್ಲಿಸಿ ಗುರುಗಳ ಆಶೀರ್ವಾದ ಪಡೆದು ಹೋಗ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಒಂದು ಪರಿಪಾಠ ಇದೆ. ಕೊನೆಯ ದಿನ ವಿಜಯದಶಮಿಯಂದು ವಿಜೃಂಭಣೆಯಿಂದ ನಾವು
ಹಲವಾರು 10 ಕಲಾ ತಂಡಗಳನ್ನು ಕರೆಸಿ ಮೆರವಣಿಗೆ ಮಾಡ್ತೀವಿ. 108 ಕಳಸ, 108 ಕುಂಭ, ಡೊಳ್ಳು ಕುಣಿತ, ಹಲವಾರು ಕಲಾ ತಂಡಗಳು ಭಾಗವಹಿಸ್ತವೆ. ಅದರಲ್ಲಿ ಅಮ್ಮನವರ ಪ್ರತಿಮೆಯನ್ನು ನಾವು ಇಟ್ಟು ಆನೆಯ ಮೇಲೆ ಅಂಬಾರಿ ಮೇಲೆ ಇಟ್ಟು ಕೆಳಗಡೆ ಇರ್ತಕ್ಕಂಥ ಗ್ರಾಮಗಳಿಗೆ ಆ ಮೆರವಣಿಗೆಯನ್ನು ಕಳಿಸಿ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರು ತಾಯಿ ದುರ್ಗಾಮಾತೆಗೆ ಪೂಜಾ ಪುರಸ್ಕಾರಗಳನ್ನು ಸಲ್ಲಿಸಿ ಅಲ್ಲಿಂದ ಈ ಮತ್ತೆ ಪುನಃ ಮೆರವಣಿಗೆಯಿಂದ ಅಮ್ಮನವರ ಪ್ರತಿಮೆಯನ್ನು ನಾವು ಗುಡಿಗೆ ತರ್ತೇವೆ. ಈ 12ನೇ ದಿನದಲ್ಲಿ ನಮ್ಮದು ಏನು ಒಂದು ಕಾರ್ಯಕ್ರಮ ಇದೆ ಅಂತಂದರೆ, ಈ ಸಾಧು ಸಂತರು ನಮ್ಮ ದೇವಸ್ಥಾನದಲ್ಲಿ ಹೆಚ್ಚಾಗಿ ಭಾಗವಹಿಸ್ತಾರೆ. ಈ ಸಾಧು ಸಂತರಿಗೆ ವಸ್ತ್ರ ಕೊಡ್ತಕ್ಕಂಥದ್ದು, ಅವರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಆ ದಿನ ನಾವು ಕೊನೆಯ ದಿನ ವಿಜಯದಶಮಿ ದಿನ ನಾವು ಇಟ್ಕೊಂಡಿರ್ತೀವಿ. ಸುಮಾರು ಸಾಧು ಸಂತರು ಉತ್ತರ ಭಾರತದಿಂದ ಬರ್ತಕ್ಕಂಥ ನಾಲ್ಕು ಸಾಧುಗಳು ಮತ್ತು ಇದರ ಸಾಧು ಸಂತರಿಗೆ ನಾವು ಈ ವಸ್ತ್ರ ಕೊಡ್ತಕ್ಕಂಥ ಒಂದು ಪರಿಪಾಠವನ್ನು ಇಟ್ಕೊಂಡಿದ್ವಿ. ಅವರಿಗೆ ಸತ್ಕರಿಸಿ ಎಲ್ಲರಿಗೂ ಕೂಡ ಅವರಿಗೆ ಗೌರವಿಸಿ ನಾವು ಕಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ನಾವು ವಿಜಯದಶಮಿ ದಿನದಂದು ಇಟ್ಕೊಂಡಿರ್ತೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಈಗ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಳ್ಳೋದನ್ನಿರ್ತಕ್ಕಂಥದ್ದಂದರೆ, ಈ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಜನರು ಭಕ್ತಾದಿಗಳು ಬಂದು ಈ ವರ್ಷ ಅಮ್ಮನವರ ಪೂಜೆಗೆ ಪಾಲ್ಗೊಂಡು ಸ್ವಾಮೀಜಿಯವರ ಆಶೀರ್ವಾದ ಪಡೆದುಕೊಂಡು ಹೋಗಬೇಕು. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ನಾನು ಮತ್ತೊಮ್ಮೆ ಎಲ್ಲ ಭಕ್ತರಿಂದ ಸಾರ್ವಜನಿಕರಿಗೆ ಮತ್ತು ಪ್ರವಾಸಿಗರಿಗೆ ನಾನು ಕೇಳ್ಕೊಳ್ತಾ, ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಬಹಳ ವಿಜೃಂಭಣೆಯಿಂದ ಆಚರಿಸೋಣ. ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾಯಿಯ ಆಶೀರ್ವಾದ ಪಡೀರಿ ಅಂತ ಕೇಳ್ಕೊಳ್ತಾ, ತಮಗೆಲ್ಲ ನವರಾತ್ರಿಯ ದಸರಾ ಮಹೋತ್ಸವದ ಶುಭಾಶಯಗಳನ್ನು ನಾನು ಕೋರುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ದುರ್ಗಾ ಮಾತಾಯಿ ನಮಃ. ಆದಿಶಕ್ತಿ ದುರ್ಗಾದೇವಿಯ ಪಾದಕ್ಕೆ ಶ್ರೀ 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 ಬ್ರಹ್ಮಾನಂದ ಸ್ವಾಮೀಜಿ ಪಾದಕ್ಕೆ ನಮಸ್ಕರಿಸುತ್ತಾ, ಈ ಶರನ್ನವರಾತ್ರಿಯ 9 ದಿನಗಳ ಕಾಲ ಆನೆಗೊಂದಿಯಲ್ಲಿ ತ್ರಿಕಾಲ ಪೂಜೆ 3ನೇ ತಾರೀಕಿನಿಂದ 12ನೇ ತಾರೀಕು ತನಕ ಪೂಜಾ ಕಾರ್ಯಕ್ರಮಗಳಿರ್ತವೆ. ಎಲ್ಲ ಸಾರ್ವಜನಿಕರು ಬಂದು ತಮ್ಮ ಅಮ್ಮನ ಸೇವೆಗೆ ಪಾತ್ರರಾಗಿ ಅಂತೇಳಿ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರೂ ಬರಬೇಕು. 12ನೇ ತಾರೀಕು ದಿನ ಗಜಾಂಬಾರಿ ಮೆರವಣಿಗೆ ನಡೆಯುತ್ತದೆ. ಸಕಲ ಕಲಾ ತಂಡಗಳೆಲ್ಲ ಆಗಮಿಸುತ್ತಿದ್ದಾವೆ. ಎಲ್ಲ ನಾಗರಿಕರು, ಎಲ್ಲ ಸುತ್ತಮುತ್ತಲಿನ ಹಳ್ಳಿಯರು ಬಂದು ಭಾಗವಹಿಸಿ ಅಮ್ಮನ ಕೃಪೆಗೆ ಪಾತ್ರರಾಗಿರಿ ಎಂದು ಈ ಒಂದು ದೇವಸ್ಥಾನದಲ್ಲಿಂದ ಶ್ರೀ 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 ಬ್ರಹ್ಮಾನಂದ ಸ್ವಾಮೀಜಿ ಆಶೀರ್ವಾದದಿಂದ ನಾವು ಕೇಳ್ಕೊಳ್ತಾ ಇದ್ದೇವೆ. ಎಲ್ಲರೂ ಬಂದು ಆಗಮಿಸಬೇಕು. ಕಿಷ್ಕಿಂಧೆಯ ಅಧಿದೇವತೆಯಾಗಿರ್ತಕ್ಕಂಥ ಶ್ರೀ ದುರ್ಗಾದೇವಿ ಅಮ್ಮನವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ಬ್ರಹ್ಮಾನಂದ ಸ್ವಾಮೀಜಿ ನಡೆದಾಡುವ ದೇವರು ಬ್ರಹ್ಮಾನಂದ ಸ್ವಾಮೀಜಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಈ ದುರ್ಗಾದೇವಿ ದೇವಸ್ಥಾನ ಸಮಿತಿಯವರು ದಸರಾ ಅಂಬಾರಿ ಉತ್ಸವವನ್ನು ಹಾಗೂ 9 ದಿನಗಳ ಕಾಲ ನಡೆಸತಕ್ಕಂಥ ಪೂಜಾ, ಹೋಮ, ಹವನ, ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಆ ಪ್ರಯುಕ್ತ ಎಲ್ಲ ಭಕ್ತಾದಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಗಮಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕು. ಅದೇ ರೀತಿ ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಆದಿಶಕ್ತಿ ದುರ್ಗಾದೇವಿ ಅಮ್ಮನವರ ಪಾದಾರವಿಂದಗಳಿಗೆ ವಂದಿಸುತ್ತಾ, ಈ ಕ್ಷೇತ್ರದಲ್ಲಿ ನೆಲೆಸಿರತಕ್ಕಂಥ ಅಮ್ಮನವರ ಶರನ್ನವರಾತ್ರಿ ಕಾರ್ಯಕ್ರಮವು ಪ್ರಾರಂಭವಾಗಿರುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ 3/10/2024ರಿಂದ 12/10/24ರವರೆಗೆ 10 ದಿವಸ ಪೂಜಾ ಕಾರ್ಯಕ್ರಮಗಳು ಇರುತ್ತವೆ. ಶ್ರೀ ಬ್ರಹ್ಮಾನಂದ ಸ್ವಾಮೀಜಿಯವರು 1994ರಲ್ಲಿ ಇಲ್ಲಿ ಬಂದು ಅಮ್ಮನವರ ಸ್ವರೂಪವಾದ ದೇವಿ ಸ್ವರೂಪವಾದ ಅಮ್ಮನವರ ಸ್ವರೂಪದಲ್ಲಿ ಇರುತ್ತಾರೆ. ಅವರು ಬಂದ ಮೊದಲಿನಿಂದಲೂ ಶರನ್ನವರಾತ್ರಿ ಹಬ್ಬವನ್ನು ಆಚರಿಸುತ್ತಾ ಬಂದು ಇಲ್ಲಿಗೆ 30 ವರ್ಷಗಳಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಶರನ್ನವರಾತ್ರಿ ಹಬ್ಬವು ಆಚರಿಸಲಾಗುತ್ತದೆ. ಪ್ರತಿದಿನ ಬೆಳಗ್ಗೆ ಅಭಿಷೇಕ, ಹೋಮ, ಕುಂಕುಮಾರ್ಚನೆ, ಪುಷ್ಪಾರ್ಚನೆ, ಚಂಡೀಯಾಗ ಮತ್ತು ಪಲ್ಲಕ್ಕಿ ಸೇವೆ ಮತ್ತು ಮಹಾಪ್ರಸಾದಗಳು ಇರುತ್ತವೆ. ಭಕ್ತಾದಿಗಳೆಲ್ಲರೂ ಪ್ರತಿ ವರ್ಷದಂತೆ ಈ ವರ್ಷವೂ ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ತಮ್ಮ ಮನೋಧನದಿಂದ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ದಿನಾಂಕ 12/10/2024ರಂದು ಅಮ್ಮನವರ ಮೆರವಣಿಗೆಯು ಅಂಬಾರಿ ಮೇಲೆ ಮೆರವಣಿಗೆ ಇರುತ್ತದೆ. ಸರ್ವ ಸದ್ಭಕ್ತರು ಬಂದು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ.